ಹಾಯ್ ಗೈಸ್, ನಾನು ನಿಮಗೆ ಭಾನುವಾರನೇ ನಾನು ನಿಮಗೆ ಈ ಒಂದು ಅಪ್ಡೇಟ್ನ ಮುಂಚೆನೇ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ, ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳು ಬರ್ತಾರೆ. ಅವ್ರ ಹತ್ರ ಈಗಿರುವಂಥ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ಮತವನ್ನು ಬೇಡಬೇಕು, ಅಂದರೆ ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕು. ಈ ರೀತಿ ಬಿಗ್ ಬಾಸ್ ಅವರು ಒಂದು ಸರ್ಪ್ರೈಸ್ನ ಇಟ್ಟಿದ್ದಾರೆ ಅಂತ ಹೇಳಿದೆ. ಅದೇ ರೀತಿ ರಾತ್ರಿಯ ಒಂದು ಎಪಿಸೋಡ್ನಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಗಿಲ್ಲಿಯ ಕ್ರೇಜ್ ಅಂತೂ ತುಂಬ ಹೆಚ್ಚಾಗಿ ಇತ್ತು ಅಂತ ಹೇಳ್ಬೋದು. ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಕೂಡ ಒಂದು ರೀತಿ ಶಾಕ್ ಆಗಿದ್ದಾರೆ. ಅದು ಯಾವ ರೀತಿ ಇತ್ತು ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೀಸನ್ 12ರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತ ಅಂದರೆ, ಈಗ ಯಾವ ರೀತಿ ಮುಂಚೆನೇ ಅಪ್ಡೇಟ್ನ ನಾನು ತಿಳಿಸಿದೆ ಅದೇ ರೀತಿ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನ್ಲಿದೆ. ಹೌದು ಗೈಸ್, ಬಿಗ್ ಬಾಸ್ ಅವರು ಮೊದಲಿಗೆ ತಿಳಿಸ್ತಾರೆ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಮನೆಗೆ ಅತಿಥಿಗಳು ಬರ್ತಾ ಇದ್ದಾರೆ ಅಂತೆಲ್ಲ ತಿಳಿಸಿರ್ತಾರೆ. ಆದ್ದರಿಂದ ಮನೆ ಮಂದಿ ಎಲ್ಲರೂ ಕೂಡ ಸೂಪರಾಗಿ ಪಂಕಾಗಿ ರೆಡಿಯಾಗಿರ್ತಾರೆ, ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ. ಮೊದಲಿಗೆ ಧನುಷ್ ಅವರು ಹೋಗ್ತಾರೆ. ಧನುಷ್ ಅವರು ಹೋದಾಗ ಈ ಡೊಳ್ಳು ಕುಣಿತ ಏನಿದೆ ಇವೆಲ್ಲನೂ ಕೂಡ ಕರೆಸಿರ್ತಾರೆ. ಸೊ ಅವ್ರು ಎಂಟ್ರಿ ಆಗ್ತಿದ್ದಾಗಲೇ ಅದನ್ನೆಲ್ಲನೂ ಕೂಡ ಬಾರಿಸ್ತಾರೆ ಅಂತಲೇ ಹೇಳ್ಬೋದು. ಆವಾಗಲೇ ಧನುಷ್ ಅವರು ಫುಲ್ ಫ್ಲ್ಯಾಟ್ ಆಗ್ತಾರೆ. ಸೊ ಫ್ಲ್ಯಾಟ್ ಆಗಿ ಅಲ್ಲಿಂದ ಹೋಗಿ ಅಭಿಮಾನಿಗಳಿಗೆಲ್ಲ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ನಂತರ ಸ್ಪೀಚ್ನ ಶುರು ಮಾಡ್ಕೋತಾರೆ. ನಿಮ್ಮ ಹತ್ರ ಬೇಡ್ತಾ ಇದ್ದೀನಿ, ಭಿಕ್ಷೆ ಬೇಡ್ತಾ ಇದ್ದೀನಿ, ಸೊ ನನಗೆ ವೋಟ್ ಮಾಡಿ, ಹಾಗೆ ಹೀಗೆ ಅಂತ ಅವ್ರ ಮನಸ್ಸಲ್ಲಿ ಏನಿದೆ ಎಲ್ಲನೂ ಕೂಡ ಹೇಳ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಇವರೊಂದು ಸೌಂಡ್ನ ಕೇಳ್ಕೊಂಡು ಮನೆ ಮಂದಿ ಎಲ್ಲರೂ ಕೂಡ ಫ್ಯಾನ್ ಆಗಿರ್ತಾರೆ. ಅಂದರೆ ಅಲ್ಲಿದ್ದವರು ನಾವು ಬೇಗ ಆಡಿಯನ್ಸ್ನ ನೋಡಬೇಕು ಅಂತ ಆಡಿಯನ್ಸ್ಗೆ ಇವ್ರು ಫ್ಯಾನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನಂತರ ಧ್ರುವಂತ ಹೋಗ್ತಾರೆ. ಅವರು ಹೋಗ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ಇಲ್ಲಿವರೆಗೂ ಕೂಡ ಒಬ್ಬನೇ ಆಡ್ಕೊಬಂದಿದ್ದೀನಿ, ಹಾಗೆ ಹೀಗೆ ಅಂತ ಅವ್ರ ಮನಸ್ಸಲ್ಲಿ ಏನಿದೆ ಎಲ್ಲನೂ ಕೂಡ ಹೇಳ್ಕೊತಾರೆ. ನಂತರ ಕಾವ್ಯ ಅವರು ಕೂಡ ಅಷ್ಟೇ ಮಾಡ್ತಾರೆ. ಕಾವ್ಯ ಅವ್ರ ಹೆಸರು ಕೂಡ ತುಂಬ ಜನ ಕೂಗ್ತಾ ಇರ್ತಾರೆ, ಕಾವ್ಯ ಹಾಗೆ ಹೀಗೆ ಕಾವು ಅಂತ. ಸೊ ನಂತರ ಗಿಲ್ಲಿಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಏನು ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಅವರು ಗಿಲ್ಲಿ ಹೆಸರು ಬಂದಾಗ ಅವ್ನು ಬರೀ ಒಳಗಡೆಗೆ ಹೋಗೋದು ಮಾತ್ರ ಒಂದು ಸ್ವಲ್ಪ ತೋರಿಸ್ತಾರೆ. ಅಂದರೆ ಆ ಒಂದು ಬ್ಲೈಂಡ್ ಸ್ಟೆಪ್ ಆಗೋದೆಲ್ಲನೂ ಕೂಡ ತೋರಿಸೋದಿಲ್ಲ. ಸಂಪೂರ್ಣವಾಗಿ ಬರೀ ಸ್ವಲ್ಪ ಮಾತ್ರ ವಾಯ್ಸ್ ಕೇಳೋಗಿ ಮಾಡಿ ಸಂಪೂರ್ಣವಾಗಿ ಸ್ಕಿಪ್ ಮಾಡಿಬಿಡ್ತಾರೆ. ಹೌದು ಗೈಸ್, ಬರೀ ಗಿಲ್ಲಿ ಇನ್ನೂ ಬಾಗ್ಲಲ್ಲಿ ನಿಂತಿದ್ದಾಗಲೇ ಎಷ್ಟು ಕ್ರೇಜ್ ಇತ್ತು ಅಂತ ಅಂದರೆ ಆ ಮಟ್ಟಿಗೆ ಕ್ರೇಜ್ ಇತ್ತು ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲನೂ ಕೂಡ ಬಿಗ್ ಬಾಸ್ ಅವರು ಆ ಒಂದು ಕಂಟೆಂಟ್ ಲೀಕ್ ಆಗುತ್ತೆ ಅಂತ ಎಲ್ಲನೂ ಕೂಡ ಸಂಪೂರ್ಣವಾಗಿ ಕ್ಲಿಕ್ ಮಾಡಿಬಿಟ್ರು. ಸೊ ಗಿಲ್ಲಿ ಗೊತ್ತಲ್ಲ, ಮಾತಾಡೋಕೆ ಬಿಟ್ಟರೆ ಯಾವ ರೀತಿ ಮಾತಾಡ್ತಾರೆ ಅಂತ ತುಂಬ ಚೆನ್ನಾಗೇ ಮಾತಾಡಿರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಗಿಲ್ಲಿಯ ಒಂದು ಏನು ಸ್ಪೀಚ್ ಇದ್ದದಕ್ಕೆ ಎಲ್ಲರೂ ಕೂಡ ಫಿದಾಗಿದ್ದಾರೆ. ಮತ್ತು ಗಿಲ್ಲಿ ಬಂದ ಕೂಡಲೇ ಎಷ್ಟೆಲ್ಲ ಗಲಾಟೆ ಮಾಡಿದ್ರು ಅಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ, ಎಷ್ಟೆಲ್ಲ ಮಾಡಿರ್ತಾರೆ ಅಂತ. ಆ ರೀತಿ ಗಿಲ್ಲಿ ಹವ ಎಲ್ಲೂ ಕೂಡ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಪ್ರೊಮೋ ಮಧ್ಯಾಹ್ನ ಬಿಡ್ಬೋದು, ಬೇಕಿದ್ರೆ ನೋಡಿ. ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.